ಬದಲಾವಣೆ ಟೆಕ್ನಿಕಲಿ ಆಗಿದೆ. ಹ್ಮ್. ಅವಾಗ ನೆಗೆಟಿವ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ವಿ, ಇವಾಗ ಡಿಜಿಟಲ್ ಸಿನಿಮಾ ಮಾಡ್ತಾರೆ. ನೆಗೆಟಿವ್ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇತ್ತು, ಇವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಅದು ಬದಲಾವಣೆ ಆಗಿದೆ. ಬಿಟ್ಟರೆ ನೀವು ಥಿಯೇಟ್ರ್ ರೆಂಟ್ ಕಟ್ಟಲೇಬೇಕು, ಮತ್ತು ಆರ್ಟಿಸ್ಟ್ ಪೇಮೆಂಟ್ಸ್ ಕೊಡಲೇಬೇಕು, ಟೆಕ್ನಿಷಿಯನ್ಸ್ ಪೇಮೆಂಟ್ಸು, ಈಗ ಟೆಕ್ನಿಷಿಯನ್ ಪೇಮೆಂಟ್ಸು ಆರ್ಟಿಸ್ಟ್ ಎಲ್ಲ ರೈಸ್ ಆಗಿಬಿಟ್ಟಿದೆ. ಅದೇ ಒಂದು ನಿರ್ಮಾಪಕ ಸೋತ್ರೆ ಯಾರೂ ಬಂದು ಅವ್ರಿಗೆ ಒಂದು ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಅಂತನೋ, ಒಂದು ಸಪೋರ್ಟ್ ಮಾಡ್ತೀನಿ ಅಂತನೋ, ಯಾವುದೋ ಒಂದು ಟೆಕ್ನಿಷಿಯನ್ ಬಂದು ಸಪೋರ್ಟ್ ಮಾಡೋದು, ಆ ಥರದ್ದು ಯಾವುದೂ ಒಂದು ಬದಲಾವಣೆಗಳಾಗಿಲ್ಲ. ಲೈಕ್ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಇದು ಇಡೀ ಚಿತ್ರರಂಗ ತಿರುಗಿ ನೋಡೋ ಹಾಗಾಗಿದೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ. ಬಿಟ್ಟರೆ ಬೆರಳೆಣಿಕೆ ಅಷ್ಟು ಆಗಿಬಿಟ್ರೆ ಎಷ್ಟು ಜನ ಅದರಲ್ಲಿ ಊಟ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಯಾವುದೋ 1-2 ಸಿನಿಮಾ ಇಟ್ಕೊಂಡು ಇಡೀ ಇಂಡಸ್ಟ್ರಿ ಬೆಳೆಯಲ್ವಲ್ಲ. ಬೇರೆ ಸಿನಿಮಾಗಳು ಆಗಬೇಕು ಅಲ್ವಾ? ಯಾವುದೋ 1-2 ಹಿಟ್ ಕೊಡ್ಬೋದು, ಎಲ್ಲ ಸಿನಿಮಾಗಳು ಆ ಥರ ಹಿಟ್ ಕೊಡೋಕ್ಕಾಗಲ್ಲ. ಹಾಗಂತ ಬೇರೆ ಟೆಕ್ನಿಷಿಯನ್ಸ್ ಮನೇಲಿದ್ದರೆ ಅವರು ಹೊಟ್ಟೆಪಾಡು ನಡೆಯಲ್ಲ. ಇದೇ ಕೆಲಸಗಳನ್ನೇ ನಂಬ್ಕೊಂಡು ಬದುಕ್ತಾ ಇರೋವಂಥ ಟೆಕ್ನಿಷಿಯನ್ಸ್ ತುಂಬ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ವರ್ಕ್ ಸಿಗ್ಬೇಕಂದಾಗ ಸಿನಿಮಾಗಳು ಸ್ಟಾರ್ಟ್ ಆಗಬೇಕು. ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ? ನಿರ್ಮಾಪಂಗೆ ಒಂದು ಸ್ಮಾಲ್ ಬಡ್ಜೆಟ್ ಸಿನಿಮಾ ಮಾಡಿದ್ರು ಸಹ ಅವ್ನಿಗೆ ಅಷ್ಟು ಹಣ ವಾಪಸ್ ಬಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸಿನಿಮಾ ಮಾಡಿದೆ, ಈಗ 1.5 ಕೋಟಿ 2 ಕೋಟಿಲಿ ನಾನು ಸಿನಿಮಾ ಮಾಡಿದ್ರೆ ನನಗೆ 10 ಕೋಟಿ 5 ಕೋಟಿ ಪ್ರಾಫಿಟ್ ಬರದೇ ಇರ್ಬೋದು. ಆ 2 ಕೋಟಿ ನನಗೆ ರಿಟರ್ನ್ ಬಂದರೆ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ, ಅದನ್ನು ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಅಸಲು ಬಂದಿದೆ, ನೆಕ್ಸ್ಟ್ ಸಿನಿಮಾದಲ್ಲಿ ಪ್ರಾಫಿಟ್ ಬರ್ಬೋದೇನೋ, ಅಟ್ಲೀಸ್ಟ್ ಸಿನಿಮಾ ಮಾಡೋಣ ಅಂತ ಮಾಡ್ತೀನಿ.